ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಮಗನೇ ಜಗಳ ಆಡ್ಕೊಂಡೆ 2 ಮಕ್ಕಳಿದ್ದಾರೆ. ಅಕಸ್ಮಾತ್ ನಿಮ್ಮ ಜೀವನ ಏನಾದರೂ ನಮ್ಮ ಸಂಸಾರ ಆನಂದ ಸಾಗರ ಅನ್ನೋ ಥರ ಇದ್ದಿದ್ರೆ ಕ್ರಿಕೆಟ್ ಟೀಮ್ನ ರೆಡಿ ಮಾಡ್ಬಿಡ್ತಾ ಇದೆ ಅಲ್ವಾ? ಅಂಪೈರು, ರೆಫ್ರಿ ಎಲ್ಲರನ್ನು ಸೇರಿಸಿ ಜೊತೆಗೆ ಒಂದು 10 ಜನ ಪ್ರೇಕ್ಷಕರನ್ನು ಸೇರಿಸ್ಬಿಡು. ನೀನು ಟ್ಯಾಲೆಂಟೆಡ್ ಮಾಡ್ತೀಯ ಕಣ. ಬೇಡ ಪ್ಲೀಸ್ ಸ್ಯಾಂಕ್ಷನ್ ಬೇಡ ಪ್ಲೀಸ್ ಕಣ. ಇಲ್ಲ ಆಗಲ್ಲ ಕಣ. ಇವಾಗ ನಾನು ನೋಡಿ ಬರ್ತೀನಿ. ಅಷ್ಟಲ್ಲಿ ಎಲ್ಲಿ ಬರ್ತೀನಿ. ನಾನು ರಜಾ ಕೊಡಬೇಕು. ಆಗಲ್ಲ ಕಣ. ಅಪ್ಪರ್ಣ ಲೇ ಸೆಕೆಂಡ್ ನೀ ಮುನ್ಗೆ ಹೋಗ್ತೀಯಾ? ನನ್ನ ಮಗನೇ ಮಾಡ್ತೀನಿ ಇರು. ಹಲೋ ಹೇಳಿ. ಯಾರು ನೀವು? ಆನಂದಲ್ಲಿ? ಅಯ್ಯೋ, ಆನಂದ್ ಅವರು ಇಷ್ಟು ತನಕ ಇಲ್ಲದೆ ನನ್ನ ಪಕ್ಕದಲ್ಲೇ ಕೂತಿದ್ರು, ಈಗ ಹೊರಗಡೆ ಹೋದ್ರು. ಸರಿ, ನೀವ್ಯಾರು ಮಾತಾಡ್ತಿರೋದು? ನಾನು ಅವ್ರ ಸೆಕ್ರೆಟ್ರಿ, ಪರ್ಸನಲ್ ಸೆಕ್ರೆಟ್ರಿ. ಹೊಸ್ದಾಗಿ ಅಪಾಯಿಂಟ್ ಆಗಿರೋಳ? ಹೌದು, ಹೊಸ್ದಾಗಿ ಅಪಾಯಿಂಟ್ ಆದೆ. ಆನಂದ್ ಅವರೇ ನನಗೆ ರೆಕಮೆಂಡ್ ಮಾಡಿ ಇಲ್ಲಿ ಕರ್ಸ್ಕೊಂಡಿದ್ದು. ಓ, ಅವ್ರ ರೆಕಮೆಂಡೇಶನ್ ಮೇಲೆ ಬಂದಿರೋದಾ? ಹೌದು, ನಾನು ಬೇರೆ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ. ಅವರೇ ನೀನೇ ಬೇಕು ಅಂತ ಒತ್ತಾಯ ಮಾಡಿ ನನ್ನನ್ನು ಈ ಕಂಪ್ನಿಗೆ ಹಾಕ್ಕೊಂಡಿದ್ದಾರೆ. ಸರಿ, ನಿಮ್ಮ ಹೆಸರೇನು? ಜೂಲಿ ಅಂತ. ಇನ್ಮೇಲೆ ನಾನು ಆರಾಮಾಗಿ ಜೂಲಿ ಜೊತೆ ಆಟ ಆಡ್ಬೋದಾ? ಅಯ್ಯೋ, ಯಾವಾಗ ನೋಡಿದ್ರು ಬರೀ ಜೂಲಿ 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 ಅಂತ ಮೆಸೇಜ್ ಮಾಡ್ತಾ ಇರ್ತಾರೆ, ಫೋನ್ ಮಾಡ್ತಾ ಇರ್ತಾರೆ, ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾರೆ. ಎಷ್ಟು ತರಲೆ ಅಂದರೆ ಅಯ್ಯೋ ಇಡಿ. ಅವ್ರಿಗೆ ಫೋನ್ ಕೊಡಿ. ಅವರು ಇಲ್ಲ, ಬಂದ್ಮೇಲೆ ಹೇಳ. ಓಕೆನಾ? ಬರ್ಲಿ, ನಾನೇ ಮಾಡ್ತೀನಿ. ಓಕೆ ಮೇಡಮ್. ಇಲ್ಲ ಡಿಸೈಡ್ ಮಾಡ್ತಾ. ಅಲ್ಲ, 2 ದಿನ ಸಾಕಾಗುತ್ತೇನೋ? ಸೆಕೆಂಡ್ ಹನಿಮೂನ್ ಬೇರೆ ಮಾಡ್ತಾ ಇದೀಯಾ? ಒಂದು 10-15 ದಿವಸ ಔಟ್ ಬರೋ, ಚೆನ್ನಾಗಿ ಎಂಜಾಯ್ ಮಾಡೋ. ಇದೇನೋ ಇದು, ನಾನು ಹಿಂಗೆ ಬರೋ ಅಷ್ಟೊತ್ತಿಗೆ ಈ ಥರ ಡಿಸಿಷನ್ನ. ಓ ಏನೋ ಅದಕ್ಕೆ ಫೋನ್ ಮಾಡಿದ್ರಾ? ಅದಕ್ಕೆ ಖುಷಿ. ಆ ಖುಷಿನ ಈ ಕಡೆ ನನಗೂ ಖುಷಿ ಬರೋಂಗೆ ಮಾಡಿದ್ದೆ. ವೆರಿ ಗುಡ್. ತುಂಬ ಥ್ಯಾಂಕ್ಸ್ ಕಣ. ಅಂತೂ ಫುಲ್ ಖುಷಿ. ಅವಳು ಅವಳೇ ಫೋನ್ ಮಾಡ್ಬಿಡ್ಲು. 100 ವರ್ಷ ಆಯ್ಸ್ ಕಣ ಇವಳಿಗೆ. ಹೇಳಚ್ಚಿನ ನೀನು ಹೇಳು, ಯಾರು ಅವಳು ಮಿಟಕ್ಲಾಡಿ? ಲಾಡಿ? ಏನ್ ಮಾತಾಡ್ತಾ ಇದೆಯಾ ಚಿನ್ನ? ಆನಂದ್, ನಾಟಕ ಮಾಡಬೇಡ. ಯಾರು ಅವಳು? ಜೂಲಿ, ಮೈ ಡಾರ್ಲಿಂಗ್. ನೀನು ಅವಳ ಜೊತೆ ಇದೆಯಾ? ಜೂಲಿ ಜೊತೆಗೆ? ಯಾರೋ ಜೂಲಿ ಜೊತೆಗಿದ್ದೀನಿ ಅನ್ಕೋ. ಇಲ್ಲ, ನಾನಿಲ್ಲ ಆಫೀಸಲ್ಲಿ ಗೆಳೆಯನ ಜೊತೆಗಿದ್ದೀನಿ. ಇಲ್ಲ ಆ ಥರ ಏನಿಲ್ಲ. ನನಗೆ ಗೊತ್ತಿರೋದು ಒಂದೇ ಒಂದು ಜೂಲಿ, ಅದು ಪಕ್ಕದ ಮನೆ ನಾಯಿ. ನನಗೂ ಅದಕ್ಕೂ ಯಾಕೆ ಲಿಂಕ್ ಮಾಡ್ತಾ ಇದೆಯಾ? ನೋಡು, ಸುಳ್ಳೆಲ್ಲ ಬೊಗಳ್ಬೇಡ ನೀನು. ಇದೆಲ್ಲ ನಿನ್ ಸೀಕ್ರೆಟ್ ಕೋಡ್ ಅಂತ ನನಗೆ ಗೊತ್ತು. ನಿನ್ ಬುದ್ಧಿ ಏನು ಅಂತ ನನಗೆ ಗೊತ್ತು. ನಾಯಿ ಬಾಲ ಥರ ಯಾವತ್ತೂ ನೆಟ್ಗಾಗಲ್ಲ. ಮನೆಗೆ ಬಾ, ನಾನು ಮದುವೆ ಆದ ತಪ್ಪಿಗೆ ನಿನ್ನ ಇವತ್ತು ತಿತ್ತಿ ಮಾಡಾಕ್ತೀನಿ. ಬಾ ಮನೆಗೆ. ಚಿನ್ನ ಏನಾಯ್ತು? ಏನೋ ಗೆಳೆಯ ಇದು, ಈ ಥರನ ಯೂಟರ್ನ್ ಹೊಡಿಯೋದು ಇವಳು. ಯಾಕೆ? ಯೂಟರ್ನ್ ಬದಲು ಅಪರ್ಣ ಅಂತ ಹೆಸರಿಡಬೇಕು, ಆ ಥರ ಚೇಂಜ್ ಆಗಿಬಿಟ್ಟಿದ್ದಾಳೆ. ಅಲ್ಲ ಕಣ ಗೆಳೆಯ, ನಾನು ಮನೆಯಿಂದ ಬರೋವಾಗ ನಗನಗ್ತ ಗೇಟ್ವರೆಗೂ ಬಂದು ಕಳಿಸ್ಕೊಟ್ಟಿದ್ದಾಳೆ. ಈಗ ಇದ್ದಕ್ಕಿದ್ದಂಗೆ ಯಾಕೆ ಹಿಂಗೆ ಚೇಂಜ್ ಆದ್ಲೋ ಗೊತ್ತಾಗ್ತಾ ಇಲ್ಲ ಕಣ. ಒಂದೊಂದ್ಸತಿ ಹಾಗಾಗುತ್ತೆ ಕಣ. ನನಗಂತೂ ನೀನು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಕಣ. ಸೆಕೆಂಡ್ ಹನಿಮೂನ್ ಬೇರೆ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ದೆ. ನೋಡು, ನಾನು ಹನಿಮೂನಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ನನ್ನ ತಿಥಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ. ರಜಾ ಕ್ಯಾನ್ಸಲ್ ಮಾಡಿಬಿಟ್ಟ. ಕ್ಯಾನ್ಸಲ್ ಏನು ಮಾಡಬೇಡ, ಅದಂಗೆ ಪೆಂಡಿಂಗಲ್ಲಿ ಇಟ್ಟಿರು. ನಮ್ಮಿಬ್ಬರ ಮಧ್ಯೆ ಯಾರೋ ಸರಿಯಾಗಿ ಕಡ್ಡಿ ಅಲ್ಲಾಡಿಸಿದ್ದಾರೆ. ಆ ಕಡ್ಡಿನ ತೆಗೆದು ಸೈಡ್ಗೆ ಹಾಕ್ಬಿಟ್ಟು ಬಂದು ರಜಾ ತಗೋತೀನಿ. ಹೋಗಪ್ಪ, ನನಗೂ ಹನಿಮೂನ್ಗೂ ಆಗಿ ಬರೋದೇ ಇಲ್ಲ ಕಣ. ಆನಂದ, ನಾನೊಂದು ಅಡ್ವೈಸ್ ಕೊಡ್ತೀನಿ ಕೇಳು. ನೀನು ಹನಿಮೂನ್ಗೆ ಹೋಗೋಕೆ ಮುಂಚೆ ದೇವಸ್ಥಾನಕ್ಕೆ ನೀನು ಮತ್ತೆ ಅಪರ್ಣ ಹೋಗ್ಬೇಡಿ, ಹರಕೆ ಹೊತ್ಕೊಂಬನ್ನಿ.
ಹನಿಮೂನ್ ಸಕ್ಸಸ್ಫುಲ್ ಆಗಾದರೆ ಬಂದು ಮುಡಿ ಕೊಡ್ತೀನಿ. ಅವಳು ಒಪ್ಕೋಬೇಕಲ್ಲ ಮುಡಿ ಕೊಡೋಕ್ಕೆ. ಲೇ, ನಾನು ಹೇಳಿದ್ದು ನಿನ್ನ ಮುಡಿ. ನಂದ ಆಯ್ತು ಕೊಡೋಣ. ಏನೋ ಗೆಳೆಯದು, ಯಾಕೋ ನನ್ನ ಜೀವನದ ಈ ಥರನೇ ಕಾಫಿ ತರಿಸ್ಲೇನಾ? ನನಗೆ ವಿಷ ಕುಡಿಬೇಕು ಅನ್ನಿಸ್ತಾ. ಅಷ್ಟೊಂದು ಹರ್ಟ್ ಮಾಡ್ಕೊಬೇಡ ಕಣ. ನನಗೆ ಒಂಟಿಯಾಗಿರ್ಬೇಕು ಅನ್ನಿಸ್ತಾ ಇದೆ ಗೆಳೆಯ. ಒಂದು 5 ನಿಮಿಷ ಹೋಗಿ ಬರ್ತೀನಿ. ಫೋನು ಬೇಡ, ನೀನು ಇಟ್ಕೊಂಡು ಯಾರು ಫೋನ್ ಬಂದರೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ಬಿಟ್ಟು. ಬಾಡಿ ಹೋದ ಬಳ್ಳಿ ಸಿಚುಯೇಷನ್ ಮ್ಯಾಚ್. ಹೂವರಳ ಬಲ್ಲದೆ ಸತ್ತ ನನ್ನ ಮಗ. ನನ್ಗೊಳಿ ಕೋತಿಯಾ ಸಾಯ್. ನೀನ್ ಈ ಮನೆಗೆ ಬಂದಿದ್ ಸಾಲ್ದು ಅಂತ ನೀನು ನಿಮ್ ಮನೆಯವರು ನಿನ್ ತಂಗಿನ ಈ ಮನೆ ಸೊಸೆ ಕರ್ಕೊಂಡ್ ಬರ್ಬೇಕು ಅಂತ ಪ್ರೀ ಪ್ಲಾನ್ ಮಾಡಿದಿರಲ್ವಾ? ನಿಮ್ ಮನೆಯವರೆಲ್ಲ ಸೇರಿ ಚೆನ್ನಾಗೇ ಬಲೆ ಬೀಸಿದಿರ. ನಿಮ್ಮನ್ನೆಲ್ಲ ನೋಡಿದ್ರೆ ಛೆ, ಅಸಹ್ಯ ಅನ್ಸುತ್ತೆ. ಹಲೋ, ಯಾಕೆ ಒಂಥರ ಇದ್ದೀರಾ? ಇಲ್ವಲ್ಲ, ನಾನು ಆರಾಮಾಗೇ ಇದ್ದೀನಿ. ಸುಮ್ಮನೆ ರೀ, ನಾನು ಅವಾಗಿಂದ ಗಮನಿಸ್ತಾನೆ ಇದ್ದೀನಿ. ಸರಿಯಾಗಿ ಊಟ ಮಾಡಲಿಲ್ಲ, ಇಲ್ಲೂ ಸಪ್ಪಗಿದ್ದೀರಾ. ಏನೋ ಸೀರಿಯಸ್ ವಿಷಯಕ್ಕೆ ತಲೆ ಕೆಡ್ಸ್ಕೊಂಡಿದ್ದೀರ ಅನ್ಸುತ್ತೆ. ಏನು ಅಂತ ಹೇಳಿ ಪರವಾಗಿಲ್ಲ. ಏನಿಲ್ಲ, ಅದು ನಾಳೆ ಕ್ಲಾಸಲ್ಲಿ ಏನು ಮಾಡಬೇಕು ಅಂತ ಪೋರ್ಷನ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅದೇ ಟೆನ್ಷನ್ ಆಗ್ತದೆ. ಈ ಟೀಚರ್ ಅನ್ನೋ ಅಕ್ಷರದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗಿ ಚೀಟರ್ ಆಗಿರ್ಬೋದು. ಎಷ್ಟು ಸಲೀಸಾಗಿ ಸುಳ್ಳು ಹೇಳ್ತಾ ಇದ್ದೀರಾ ನೋಡಿ. ನಾನು ಎಲ್ಲಿ ಸುಳ್ಳು ಹೇಳ್ತಿದ್ದೀನಿ? ನಾನು ಚೀಟಿಂಗು ಮಾಡ್ತಿಲ್ಲ. ನಿಮಗೆ ಯಾಕೆ ಹಾಗೆ ಅನ್ನಿಸ್ತಿದೆಯೋ? ರೀ, ನೀವು ಕೆಲಸದ ವಿಷಯಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೆ ನಾನು ಯಾವತ್ತೂ ನೋಡೇ ಇಲ್ಲ. ನೀವು ಏನೋ ಮುಚ್ಚಿಡ್ತಾ ಇದ್ದೀರಾ. ಅಂದರೆ ನನಗೆ ಮೋಸ ಮಾಡಬೇಕು ಅಂತಲ್ಲ, ನನಗೆ ಯಾಕೆ ಹೇಳಬೇಕು ಅಂತ ಇರ್ಬೋದು. ಆ ಥರದ್ದೆಲ್ಲ ಏನೂ ಇಲ್ವಾ? ಇಲ್ಲ, ಎಕ್ಸಾಮ್ಸ್ ಹತ್ರ ಬರ್ತಿದೆ, ಪೋರ್ಷನ್ಸ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದ್ನಲ್ಲ, ಅದೇ ಟೆನ್ಷನ್. ಅದು ಬಿಟ್ಟರೆ ಇನ್ನೇನು ಇಲ್ಲ. ಅಷ್ಟೇನಾ? ಅಷ್ಟೇ. ಎಕ್ಸಾಮ್ ಹತ್ರ ಬಂತು ಅಂತ ಟೀಚರ್ಗೆ ಟೆನ್ಷನ್ನಾ? ಹಾಂ, ಕ್ವೆಶನ್ಸ್ ಪೇಪರ್ ನಾವೇ ಸೆಟ್ ಮಾಡಬೇಕಲ್ವಾ? ಓ, ಒಂದು ಕ್ಷಣ ನನ್ನ ಸ್ಕೂಲ್ ಡೇಸ್ ಎಲ್ಲ ನನ್ನ ಕಣ್ಮುಂದೆ ಬಂದೋಯ್ತು ನೋಡಿ. ಅವಾಗೆಲ್ಲ ಎಕ್ಸಾಮ್ ಹತ್ರ ಬರ್ತಾ ಇದ್ದಾಗೆ ಟೀಚರ್ಸ್ ಎಲ್ಲ ಎಷ್ಟು ಆರಾಮಾಗಿರ್ತಾರಪ್ಪ, ನಮ್ಮ ಸ್ಟೂಡೆಂಟ್ಸ್ಗೆ ಟೆನ್ಷನ್ ಅನ್ಕೋತಾ ಇದ್ದೆ. ಬಟ್ ಎಕ್ಸಾಮ್ ಅಂದರೆ ಟೀಚರ್ಗೂ ಟೆನ್ಷನ್ ಆಗುತ್ತೆ ಅಂದ್ರಲ್ಲ, ಈಗ ಸ್ವಲ್ಪ ಸಮಾಧಾನ ಆಯಿತು, ಥರ ಖುಷಿ. ಗೌತಮರೇ, ನನಗೆ ಸ್ವಲ್ಪ ಟೈಮ್ ಆಗುತ್ತೆ, ನೀವು ಮಲ್ಕೊಳ್ಳಿ, ನಾನು ಇದನ್ನು ಮುಗಿಸ್ಕೊಂಡು ಮಲ್ಕೋತೀನಿ. ಸರಿ, ಜಾಸ್ತಿ ಯೋಚನೆ ಮಾಡಬೇಡಿ. ಥ್ಯಾಂಕ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.